ಇವತ್ತು ನಾವು ಸ್ಕಾಡಾ ಶೋರೂಮ್ ಬಂದಿದೀವಿ. ಸೀನ್ ಏನು ಅಂದ್ರೆ ನಮ್ಮ ರೆಡ್ ಪ್ಯಾರಾಸೈಟ್ ಅವರು ಅವ್ರ ಕಾರೇ ಬೆಸ್ಟ್ ಅಂತ ಹೇಳಿದ್ರು. ಆದ್ರೆ ಇವಾಗ ಸ್ಕಾಡಾದವರು ಅವರು ಸ್ಲಾವಿಯಾನ ಬೆಸ್ಟ್ ಅಂತ ಹೇಳ್ತಾ ಇದಾರೆ. ಒಂದು ಅನ್ಫಿಲ್ಟರ್ಡ್ ಅನ್ಎಡಿಟೆಡ್ ಬ್ಲಾಗ್ ಹಾಕ್ತೀನಿ, ಹಿಂಗೆ ಸ್ಕಾಡಾದ ಒಬ್ರು ಸೇಲ್ಸ್ ಮೆನ್ ನಮ್ಮ RP ಅವರ ಮೈಂಡ್ ನ ಚೇಂಜ್ ಮಾಡ್ತಾರೆ ಅಂತ. ಈ ತರ ನಿಮ್ಮನ್ನ ಯಾರು ಇಷ್ಟು ಕನ್ವಿನ್ಸ್ ಮಾಡಿಲ್ಲ ಆಕ್ಚುಲಿ ಇಲ್ಲ. ಈಗ ನನಗೂ ಅದು ಈಗ ನೋಡಿ ಎಲ್ಲ ಸೇಮ್ ಅದಾವ. ಅದೇ ಸ್ಟೇರಿಂಗ್ ವೀಲ್ ನನಗೆ ಇಷ್ಟ ಆಗಲಿಲ್ಲ ಬ್ರೋ. ಇದು 2 ಸ್ಪೋಕ್ ಸ್ಟೇರಿಂಗ್ ವೀಲ್ ಅಂತಾರೆ ಬ್ರೋ. ನಿಮಗೆ ಸ್ಟೈಲು ಲುಕ್ಕು ಕ್ಲಾಸಿ ಲುಕ್ ಕೊಡುತ್ತೆ ನಿಮಗೆ. ನನಗೆ ಇಷ್ಟ. ನಂಗೆ ಫ್ಲಾಟ್ ಬಾಟಮ್ ಬಂದ ಹಿಂಗದೆ ಅಲ್ಲಿ BMW ಇತ್ತು ನೋಡ್ರಿ, ಹಂಗೆ ಬರ್ಬೇಕದು ಮಜ್ಜದ. ಚೇಂಜ್ ಮಾಡ್ಕೋಬೋದಲ್ಲ ಅವರು ಸ್ಟೇರಿಂಗ್ ವೀಲ್? ಹಂಗೆಲ್ಲ ಬೇಡ, ನಾ ಸ್ಟಾಕ್ ತೊಗೊಳ್ಬೇಕಾದ್ರೆ ನನಗೆ ಫೀಲ್ ಬರ್ಬೇಕಲ್ಲ. ರೈಡಿಂಗ್ ಡೈನಾಮಿಕ್ಸ್ ಎಲ್ಲ ಅಂತೂ ಸೇಮ ಅದಾವ. ನನಗೆ ಸ್ಟೇರಿಂಗ್ ಒಂದೇ ಹಿಂಗೆ ಡಿಫ್ರೆನ್ಸ್ ಅನ್ಸ. ಕಾರ್ ಇವು ಇವು ಇಂಟೀರಿಯರ್ ಫುಲ್ ಡಿಫ್ರೆಂಟ್ ಐತೆ. ಇದು ಇಂಟೀರಿಯರ್ ಫೀಲಿಂಗ್ ಆಲ್ಮೋಸ್ಟ್ ಹಂಗೈತಿ, ಬಟ್ ಸ್ಟೇರಿಂಗ್ ಒಂದು ಸ್ವಲ್ಪ ನೋಡ್ರಿ ಅದು ಈಗ ಹೆಂಗೆ ಹಿಡ್ಕೊಳತ್ತೆ ನೋಡ್ರಿ. ಅಲ್ಲಿ ಇಲ್ಲಿ ನೋಡ್ರಿ, ಅದು ಇಲ್ಲಿ ನೋಡ್ರಿ, ಇಲ್ಲಿ ಅಭ್ಯಾಸ ನನಗೆ ಅದು ಹಿಡ್ಕೊಳ್ಳೋದು ಹೆಂಗೆ ನೋಡೋದು. ಹೀಗೆ ನನಗೆ ರೂಢಿ ಅದು ಹಿಡ್ಕೊಳ್ಳೋದು. ವರ್ಟಸ್ 1.5 ಹಂಗೆ ಓಡ್ತೈತಿ. ಮತ್ತು ಅಲ್ಲಿ ಹಿಡ್ಕೊಳಕ್ ನೋಡ್ರಿ ಇದೈತಿ ಹಿಂಗೆ. ಬಟ್ ಎಕ್ಸ್ಟೀರಿಯರ್ ಡಿಸೈನು ಅದನ್ನ ನೋಡಿ ಬ್ರೋ. ನಿಮ್ಮ ಹೆಸರು ಏನು ಬ್ರೋ? ಯಪ್ಪ, ನನಗೆ ಹೆಂಗೆ ನನಗೆ ಹಿಂಗೆ ಕನಸು ಒಳಗೂ ಹಿಂಗೆ ಬರ್ಬೇಕಂತ ಹಿಂಗೆ ನಾ ಬೈ ಮಿಸ್ಟೇಕ್ ಆಗಿ ವರ್ಟಸ್ ಮಾರಿ ಸ್ಲಾವಿಯಾ ತೊಗೊಂಡ್ಬಿಟ್ಟೇನಿ. ಇವಾನ ಇದನ್ನೆಲ್ಲ ಮ್ಯಾನಿಪುಲೇಟ್ ಮಾಡ್ಯಾರ ನನಗೆ ಅನ್ನೋದು. ವರ್ಟಸ್ ಕೊಟ್ಟರೆ ಎಷ್ಟು ಕೊಡ್ತೀರಾ ಬ್ರೋ? ವರ್ಟಸ್ ತೊಗೊಂಡ್ರೆ ಅದು ಇದಕ್ಕೂ ಅದು ಗೊತ್ತಿಲ್ಲ. ಆನ್ ರೋಡ್ ಪ್ರೈಸ್ ಬಂದು ಈಗ 249 ಇದೆ. ಎಷ್ಟು 25 ಲಕ್ಷ ಇದೆಯಾ? 2249 ಬ್ರೋ. ಹೆವಿ ಕಾಸ್ಟ್ಲಿ ಅದಾವ ಬ್ರೋ. ಎರಡು ಆಲ್ಮೋಸ್ಟ್ ಸೇಮ್ ಅದಾವಲ್ಲ ಅವು. ವೋಲ್ಟೇಜ್ ಜಾಸ್ತಿ 1.5 ಲ್ಯಾಕ್ ಜಾಸ್ತಿ ಬರುತ್ತೆ. ಹೌದು, 23 ಏನೋ ಬರುತ್ತೆ. ಅದು 23 ಕಂಪೇರ್ ಟು ಸ್ಲಾವಿಯಾ. ಹಂಗ ಸ್ವಲ್ಪ ಸ್ಟ್ಯಾಂಡರ್ಡ್ ನಿಮಗೆ ಸಸ್ಪೆನ್ಷನ್ ಸ್ಟೇರಿಂಗ್ ರೆಸ್ಪಾನ್ಸ್ ಎಲ್ಲ ವರ್ಡಸ್ಗಿಂತ ಚೆನ್ನಾಗಿದೆ. ಸಸ್ಪೆನ್ಷನ್ ಚೆನ್ನಾಗಿಲ್ವಾ ಇದರಲ್ಲಿ? ತಡ್ರಿ ಬ್ರೋ, ಇಲ್ಲೆಲ್ಲ ಚಲೋ ರೋಡ್ದಾಗ ಕರ್ಕೊಂಡ್ ಬಂದ್ರಿ ನನಗೆ. ಮಾರ್ಕೆಟಿಂಗ್ ಎಲ್ಲಿ ತೆಗ್ದಾಗ ಹಾಕ್ಬೇಕು ನಾವು, ಅವಾಗ ಬರ್ತದೆ. ಮುಂದೆ ಹೋಗಿ ಇದರಲ್ಲಿ ಸ್ಟ್ರೆಚ್ ಸಿಗೋದು ನಿಮಗೆ. ಆಮೇಲೆ ಅಂಡ್ ಇದರಲ್ಲಿ ACT ಟೆಕ್ನಾಲಜಿ ಇದೆ, ಆಕ್ಟಿವ್ ಸಿಲಿಂಡರ್ ಟೆಕ್ನಾಲಜಿ. ಅದು ಗೊತ್ತು. ಅದು ವರ್ಟಸ್ GT ಒಳಗೆ ನಾನು ಅದೆಲ್ಲ ನೋಡೇನು, ಹೆವಿ ನೋಡೇನು ಯೂಟ್ಯೂಬ್ ಒಳಗೆ. ವರ್ಟಸ್ ತೊಗೊಳ್ಬೇಕಾದ್ರೆ ಅದ್ರ ಮೇಲೆ ಹೆವಿ ಸ್ಟಡಿ ಮಾಡೇನು ಬ್ರೋ. ಇನ್ನೂ ಸ್ವಲ್ಪ ಬಿಟ್ಟಿದ್ದು ನಾನು ಆಟೋಮೊಬೈಲ್ ಇಂಜಿನಿಯರ್ ಆಗ್ಬಿಡ್ತಿದ್ದೆ. ಅಷ್ಟು ನೋಡೇನು ನಾನು ಅದನ್ನು. ಬಟ್ ಆ್ಯಕ್ಚುಲಿ ಸ್ಟೇರಿಂಗ್ ರೆಸ್ಪಾನ್ಸ್ ಭಾಳ ಸ್ಮೂತ್ ಐತ್ಲೆ. ನಮ್ದು ಸ್ವಲ್ಪ ಒಳ್ಳೆ ಡಿಸ್ಕೌಂಟ್ ಮಾಡ್ಕೊಡಿ. ಬೇಡಪ್ಪ, ಮದುವೆ ಆಗೋ ಗುಂಡ ಆದ್ರೆ ನೀನೇ ನನ್ನ ಗಂಡ ಆದ್ರೆ. ನಾನು ಈಗ ನೆಕ್ಸ್ಟ್ ಹೋದೆ ಅಂತಂದ್ರೆ ಐ ಥಿಂಕ್ BMW ನಾನು ಕೊಡಿಯಾಕೆ ನೋಡ್ಬೋದಲ್ಲ. ಅಂದ್ರೆ ಸಿಡಾನ್ ಹೋದೆ ಅಂದ್ರೆ ಪ್ರಾಡಕ್ಟ್ ಸೇಲ್ ಮಾಡೋರೆ ಬ್ರೋ. ವಾಪಸ್ ನಾ ಈಗ ಏನು ನಮ್ಮ ಅಪ್ಪಗೆ ಫೋನ್ ಹಚ್ಚಿ ಅಪ್ಪ ಆತ ನಾನು ಇದನ್ನ ಇನ್ನೊಂದು ತೊಗೊಳ ಅಂತ ನಾನು ಅಂದ್ಬಿಡೋ. ಸ್ಟೇರಿಂಗ್ ಭಾಳ ರೆಸ್ಪಾನ್ಸಿವ್ ಐತ್ಲಿ. ಆ್ಯಕ್ಚುಲಿ ನಾನು ಸ್ವಲ್ಪ ಸ್ಟಿಫ್ ಆಕೈತಿ, ಹಿಂಗೆ ತಿಳ್ಸೋಬೇಕಲ್ಲ ಸ್ವಲ್ಪ ಸ್ಟಿಫ್ ಐತಿ ನಂದು. ದಿಸ್ ಇಸ್ ಫಾರ್ ಬೆಟರ್. ಮೇ ಬಿ ಇದು ಕೊಟ್ಟಿಲ್ಲಲ್ಲ, ಅದಕ್ಕೆ ಇರ್ಬೇಕು. ಏನು ಬುಕಿಂಗ್ ಏನಾದರೂ ಮಾಡ್ಕೊಳ್ತೀರಾ ಬ್ರೋ? ಬ್ರೋ ಸುಮ್ಮನಿರಿ, ಇವಾರೆ ನೀವು ಸೀದಾ ಏನೋ ಮಾಡ್ರ ಕಾಣಿಸ್ತಿರಲ್ಲ ಬ್ರೋ. ಏನೋ ತಿನ್ನಾಕ ಹೋಗಿ ನಡ್ರಿ ಬ್ರೋ ಇವ್ರು ಬಿಟ್ಟೆ. ನಾ ಅದಕ್ಕೆ ಪಟ್ಟ ತೊಳಿಸಿದೆ, ಮಸ್ಟ್ ಹೆಚ್ಚು ಹೋಗೋ ನಡಿ ಅಂದ್ರಿ ಇವ್ರೆ. ನಿಮ್ಮ ಮದ್ವೆ ಆಗೈತೆ ಇನ್ನೂ ಆಗ್ಬೇಕಲ್ಲ. ಈ 23 ಆರಾಮ್ಸೆ ಹುಡುಗಿ ಗರ್ಲ್ ಫ್ರೆಂಡ್ ಅದಾಳ ನಿಮ್ಗೆ? ಆರಾಮ್ ಮ್ಯಾನಿಪುಲೇಟ್ ಮಾಡ್ತಿರ್ತವ್ರಿ ನೀವು. ಈಸಿ ಐತಿ ನಿಮ್ಮ ಲೈಫ್. ಜೀವನಾನ ಸೆಲ್ ಮಾಡ್ಬಿಡ್ತಾರ ನಾಕಿ. ಇವ್ರು ಬೇರೆ ಲೆವೆಲ್ ಮಾರ್ಕೆಟಿಂಗ್ ಐತಿ ಗೈಸ್. ನಾ ಇನ್ನೇನು ಒಂದ್ ತಾಸು ಇದ್ದೆ ಅಂದ್ರೆ ಪಟ್ಟ ತಗೊಂಡಬಿಡ್ತಾರೆ ಕಾರ್. ಅಲ್ಲಿ ಮಠ ಐತಿ ಇವ್ರು ಸೇಲ್ಸ್ ಇದ ಸ್ಕಿಲ್ಸ್ ಒಳಗಡೆ ವೈಟ್ ಕಲರ್. ಅದು 1.5 ಸೇಮ್ ಮಾಂಟೆ ಕಾರ್ಲೋ ಎಡಿಷನ್. ನಿಮ್ಗೆ ಸ್ಟ್ರೈಟ್ ಅವೇ 49,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ, ತಗೊಳ್ಳಿ. ನೀವು ಮಾತ್ರ 22 ಲ್ಯಾಕ್ ಫೈನಲ್ ಆಗುತ್ತೆ. ಬೈಬ್ಯಾಕು ಮಾಡ್ತೀವಿ ನಿಮ್ದು ವರ್ಟಸ್ಸು. ಇವ್ಯಾಲ್ಯೂಯೇಟ್ ಮಾಡ್ಸೋದಾ ನಿಮ್ದು? ಇವ್ಯಾಲ್ಯೂಯೇಷನ್ ಮಾಡ್ಸೋದ ಅಂದ್ರೆ ನಾನು ಮಾಡಿಸ್ಕೊಡ್ತೀನಿ. ಎಷ್ಟಾಗ್ಬೋದು ಈಗ ಅದು ಮಾಡಿಸಿದ್ರೆ? ವರ್ಟಸ್ ನೀವು ಮಾಡಿಸಿ ಅಂತ ಹೇಳಿ, ನನ್ನ ಮ್ಯಾನೇಜರ್ ಹತ್ರ ಮಾತಾಡ್ತೀನಿ, ಎಕ್ಸ್ಚೇಂಜ್ ಮ್ಯಾನೇಜರ್ ಹತ್ರ. ಆಲ್ಮೋಸ್ಟ್ ಜಾರತವ್ರೆ ಬ್ರೋ. ಅಲ್ಲೇ ಎಷ್ಟು ನಾ ಎಕ್ಸ್ಟ್ರಾ ಕೊಡ್ಬೇಕಾಕೈತಿ? ಅದ್ರ ಮೇಲೆ ನೀವು ಒಂದು ಎಕ್ಸಾಂಪಲ್ ಅದೊಂದು 13 to 14 ಹೋದ್ರು, ನೀನು ರಿಮೈನಿಂಗ್ ಒಂದು 8 to 9 ಪೇ ಮಾಡಬೇಕಾಗುತ್ತೆ. ಲೆವೆ ವೈಟ್ ಕಲರ್ನೇ ಕೊಟ್ಬಿಡ್ತೀನಿ. ವೈಟ್ ಬೇಡ ಪಚ್ಚಿ, ವೈಟ್ ಇಷ್ಟ ಆಗಲ್ಲ ನಂಗೆ. ಶಾಂತಿ ಪ್ರತೀಕ ಅದು ರೆಡ್ ಪ್ಯಾರಾಸೈಟ್. ರೆಡ್ ಇರಬೇಕಲ್ಲ, ಡೇಂಜರ್ ಬ್ಯಾಂಗರ್ ಬ್ರೋ. ಇದೆಲ್ಲ ಇದನ್ನ ಟಚ್ ಮಾಡುವಂಥ ಕಾರ್ಗಳೆಲ್ಲ ಬ್ರೋ. ಹೇಳ್ತಾನಲ್ಲ ಈಗ ರೋಡ್ ಮೇಲೆ ಈ ಸೆಗ್ಮೆಂಟ್ ಕಿಲ್ಲರ್ ಇವ್ರೇನು ಸ್ಲಾವಿಯಾ ವರ್ಟಸ್ ಆಟಾಡ ಅಂತಾರಲ್ಲ ನನ್ನ ಜೊತೆ. 2 ಕಾರ್ಗಳು ರೋಡ್ ಮೇಲೆ ಕಿಂಗ್ ಇವು. ಹೋಗ್ಬಿಡಿ ಬ್ರೋ, ಎರಡು ಯಾವುದನ್ನು ಇಟ್ಕೊಂಡು ಇದನ್ನು ಇಟ್ಕೊಳ್ಳಿ. ಇದು ಯಾವ ಲೆವೆಲ್ ಸೆಲ್ಲಿಂಗಪ್ಪ. ನಾನು ರೋಡ್ ಅಲ್ಲ, ನಮ್ಮ ಮನ್ಯಾಗ ನಂಗೆ ರೋಡ್ದಾಗ ಹೋಗ್ರಲ್ಲ ಚೂತಿ ಯಾರು ಕೊಡೋಕಾರ. ಇದು 2 ಕಾರ್ ಸೇವ್ ಇಟ್ಕೊಡಲ್ಲ.
ನಿಮ್ ಆತ ನಿಮ್ಮ ಶೋರೂಮ್ ಒಳಗೆ ನನಗೆ ಇದನ್ನ ಹಾಕಿಸ್ ಕೊಡ್ತಾರಂತಂದ್ರೆ ನಾ ತಗೊಂತೀನಿ ನೋಡ್ರಿ. ಏನು ಹಾಕಿಸ್ಕೋಬೇಕು? ಇದು ಅಂದ್ರೆ ಸ್ಟೇರಿಂಗ್ ಇದು ಹಿಂಗೆ ಸ್ಟೇರಿಂಗ್ ಬ್ರೋ ನೀವು ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೋಬೋದು ಬೇಕು, ಬಟ್ ವಾರಂಟಿ ಕ್ಲೈಮ್ ಆಗಲ್ಲ. ಅದಲ್ಲ ನಂಗೆ ಅದು ಇದು ಬೇಕು. ಫ್ಲಾಟ್ ಇದ ಸ್ಟೇರಿಂಗ್ ಎಲ್ಲ ಈಗ ಚಿಟ್ಟಿ ಅವ್ರು ಹುಡುಕ್ತಾವ್ರೆ ರಿಜೆಕ್ಟ್ ಮಾಡೋದಕ್ಕೆ ಅಂತ ಅವ್ರಿಗೆ ಒಪ್ಪಿಸ್ತಾವ್ರೆ ಇವ್ರನ್ನ. ಆಲ್ಮೋಸ್ಟ್ ಜಾರಬಿಟ್ಟವ್ರಿ ಇವರು. ಇದು ವಿಡಿಯೋ ಏನು ಬ್ರೋ ಹೆಂಗ್ ಇವ್ರು ಇವಾಗ ರೆಡ್ ಪ್ಯಾರಾಸೈಟ್ ಕಾರ್ ಸೆಲ್ ಮಾಡ್ತಾರ ಹೆಂಗ್ ಡಾಡ್ಜ್ ಮಾಡ್ತೀನಿ ಅದನ್ನ ಫುಲ್ ವಿಡಿಯೋ ಇದೆ. ವಿಡಿಯೋ ಹೌ ರೆಡ್ ಪ್ಯಾರಾಸೈಟ್ ಇಸ್ ಡಾಡ್ಜಿಂಗ್ ಸೇಲ್ಸ್. ಯೂಟ್ಯೂಬ್ ಅಲ್ಲಿ ಯಾವ ವಿಡಿಯೋನೂ ಇಲ್ಲ. ಕಸ್ಟಮರ್ ಈ ತರ ಬಂದು ಎಷ್ಟು ಈಸ್ ಅ ವೆರಿ ಗುಡ್ ಸೇಲ್ಸ್ ಮ್ಯಾನ್ ಅಷ್ಟಂತ ಹೇಳ್ಬೋದು ನಾನು. ಯಾಕಂದ್ರೆ ನಾನು ಈಗ ಎಕ್ಸ್ಚೇಂಜ್ ಮಾಡಿದೆ ಬರೀ ಅದ್ರ ಮೇಲೆ 8 ಲಕ್ಷ ಕೊಟ್ಟು ಇಷ್ಟು ಪವರ್ಫುಲ್ ಗಾಡಿ ತಗೋಬಹುದು ಅಂದ್ರೆ ಒಳ್ಳೇದಾಯ್ತು. ಎಲೆಕ್ಷನ್ ಏನಕ್ಕೆ ನಿಲ್ಸ್ಬಾರ್ದು ನಾವು? ಇದು ಆಕ್ಚುಲಿ ವರ್ಕ್ ಆಗೈತೆ ನೋಡ್ರಿ ಬ್ರೋ. ಇವ ಬೈ ಪೊಲಿಟಿಕ್ಸ್ ಒಳಗೆ ನಿಂದ್ರಬಹುದು. ಪಾಲಿಟಿಕ್ಸ್ ಎಲ್ಲ ಮಾಡಬಾರ್ದು ಬ್ರೋ. ಬ್ರೋ ಈಗ ನೀವು ವರ್ಟಸ್ ಇದ್ರೊಳಗೆ ಪಾಲಿಟಿಕ್ಸ್ ಮಾಡ ಅಂತೀರಿ, ಹಂಗೆ ನೋಡಿದ್ರೆ ನೀವು ಒಂದ ಪಕ್ಷಕ್ಕೆ ನಿಂದ್ರ ಅಂತೀರಿ. ವರ್ಟಸ್ ಒಂದು ಹೋಗಲ್ರಿ ನೋಡೋಣ. ವರ್ಟಸ್ ಏನೇನು ಚಲೋ ಐತೆ ಹೇಳ್ರಿ ನೋಡೋಣ ನೀವು. ವರ್ಟಸ್ ಅಲ್ಲ, ವರ್ಟಸ್ ಚೆನ್ನಾಗೇ ಇರುತ್ತೆ. ಯಾಕಂದ್ರೆ ಈಗ ಅವ್ರ ಸ್ಟಾಫ್ ಅರ್ಬಿ ಹಾಕೊಂಡು ಈಗ ಏನು ಸೇಮ್ ಬಾಡಿ. ಬಟ್ ಹೇಳಂದ್ರ ಬ್ರೋ ಸಸ್ಪೆನ್ಷನ್ ನೋಡಿ ನೀವು ತೆಗ್ದು ಎಸಿಯುತ್ತೆ ವರ್ಟಸ್ ಅಲ್ಲಿ, ಇದರಲ್ಲಿ ಕುಲುಕುತ್ತೆ ನಮ್ಮ. ಇವ್ರನ್ನ ಹೈರ್ ಮಾಡ್ಬಿಡೋದು ಬೆಟರ್ ಅನ್ಸತ್ತೆ. ಲಾಯರ್ ಆಗ್ಬೋದು. ಕರೆ ಕ್ರೇಜ್ ಇದೆ ಬ್ರೋ. ನೀವು ಸೆಲ್ ಮಾಡಿದ್ರೆ ಎಷ್ಟು ಕಾರ್ ಸೆಲ್ ಮಾಡ್ರಿ ನೀವು ಇಲ್ಲಿ ಮಟ? ಈಗ ಬ್ರೋ ಓವರ್ ಆಲ್ ಟೀಮ್ ಇಂದ 50 ಕಾರ್ಸ್ ಸೆಲ್ ಆಗುತ್ತೆ ಮೈಸೂರು. ನೀವು ಲಾಸ್ಟ್ ಮಂತ್ 6 ಆಯ್ತು, ಈ ಮಂತ್ 5 ಆಗಿದೆ. ನಾನ 6th ನಿಮ್ದೊಂದಾದ್ರೆ 6 ಆಗುತ್ತೆ. ನನ್ನ 6ಗೆ ಬಲಿ ಮಾಡ ಅಂತಾರೆ ನೀವು. 6 ಇಸ್ ಅ ಗುಡ್ ನಂಬರ್. ನಾನು ಬಲಿ ಹಾಕಿ ರೆಡಿ ಅದೀನಿ, ಬಟ್ ಇನ್ನು ಸದ್ಯಕ್ಕೆ ಸ್ವಲ್ಪ ಬೇಡ ಅನ್ನಿಸ ಅಂತದ ಅಷ್ಟೇ. ಇನ್ನು ಮಂತ್ ಮುಗ್ದಿಲ್ವಲ್ಲ. ಅಕೌಂಟ್ದ ರೊಕ್ಕ ಇತ್ತಂತಂದ್ರೆ ಏನ್ರೇ ಯೋಚನೆ ಮಾಡ್ಬಿಡ್ತಿದ್ದೆ ನಾನು. EMI ಆಪ್ಷನ್ ಇದೆ, ಬ್ಯಾಂಕ್ ಮಾಡಿಸ್ಕೊಡ್ತೀವಿ ಮಂತ್ಲಿ ಒಂದು 12,000 ಪ್ಲಾನ್ ಆಗಿತ್ತಾ ಹೆಂಗೆ ನನ್ನ ಮೇಲೆ ಹಿಂಗೆ ಆಗೋದ? 5 ಇಯರ್ಸ್ ಮಾಡ್ಕೊಡ್ತೀವಿ ನಿಮಗೆ. ಪ್ರೀ ಕ್ಲೋಸಿಂಗ್, ಪಾರ್ಟ್ ಪೇಮೆಂಟ್, ಪ್ರಿನ್ಸಿಪಲ್ ಅಮೌಂಟ್ ಮಾತ್ರ ಪೇ ಮಾಡ್ಬೋದು. ನನ್ನ ಕಾರ್ ಅಷ್ಟೇ ಕೊಟ್ಬಿಟ್ರೆ ಅದ್ರ ಮೇಲೆ ಎಷ್ಟು ಕೊಡ್ಬೇಕು ನಾ? ಅದ್ರ ಮೇಲೆ ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀವಿ ನಾವೇ. ನೀವು ಏನು ಕಟ್ಟಬೇಡಿ, ಜಸ್ಟ್ ಕಾರ್ ತೊಗೊಂಡೋಗಿ ಬಂದು ಡಾಕ್ಯುಮೆಂಟ್ಸ್ ಕೊಡಿ ಸರ್, ಲೋನ್ ನಾವೇ ಮಾಡಿಸ್ಕೊಡ್ತೀವಿ. ಬ್ರೋ ಚಲೋ ಐತೆ ಬ್ರೋ. ಈಗ ಡೀಲ್ ಆ್ಯಕ್ಚುಲಿ ಈಗ ಫಕ್ ಅನ್ಸಾದ ನನಗೆ. ಈಗ ನನ್ನ ಕಾರ್ ಮೇಲೆ ಲೋನ್ ಐತಲ್ಲ, ಆ ಕಾರ್ ಮೇಲೆ ಆ ಪ್ರೀ ಲೋನ್ ನಾವೇ ಪೇ ಮಾಡ್ತೀವಿ. ರಿಮೈನಿಂಗ್ ಏನಿದೆ ಅದನ್ನ ಡೌನ್ ಪೇಮೆಂಟ್ ಆಗಿ ಕನ್ವರ್ಟ್ ಮಾಡ್ಕೊಡ್ತೀವಿ. ಈಗ ನಾನು ವರ್ಟಸ್ ಮೇಲೆ ಇದ್ದಿದ್ದು ಲೋನ್ ನೀವು ಅದನ್ನ ಕ್ಲಿಯರ್ ಮಾಡಿ. ನೀವು ಎಕ್ಸಾಂಪಲ್ ನಿಮ್ಮ ಹತ್ರ 4 ಲಕ್ಷ ಲೋನ್ ಇತ್ತು, ಆರ್ ವ್ಯಾಲ್ಯೂ 6 ಲಕ್ಷ. 4 ಲಕ್ಷ ಲೋನ್ ಕ್ಲಿಯರ್ ಮಾಡ್ಬಿಟ್ಟು 2 ಲಕ್ಷ ನಿಮ್ದು ನಾವು ಅಕೌಂಟಿಗೆ ಹಾಕಿಸ್ಕೊಳ್ತೀವಿ, ನಮ್ಮ ಕಂಪ್ನಿ ಅಕೌಂಟ್ಗೆ. ಇನ್ನು ರಿಮೈನಿಂಗ್ ಏನಿದೆ ಇನ್ನು ಅದನ್ನ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಜಸ್ಟ್ ನೀವು ಬುಕಿಂಗ್ ಮಾಡ್ಕೋಬೇಕಷ್ಟೇ. ಈಗ ಅವ್ರು ಕಾರ್ ತಗೊಳಕ್ ನೀವು ಏನ್ ಬೇಕಾರ ಮಾಡ್ತೀರಾ? ಏನು ಬೇಕಾದ್ರೆ ಮಾಡ್ತೀವಿ, ನೀವು ಕಾರ್ ತಗೋಬೇಕಷ್ಟೇ, ಬುಕಿಂಗ್ ಮಾಡ್ಬೇಕು. ಇವಾಗ ಇಲ್ಲಪ್ಪ ವರ್ಟಸ್ ಸ್ಟ್ರೆಚ್ ಸಿಗುತ್ತೆ, ಒಂದು 2 ಕಿಲೋಮೀಟರ್ಸ್ ಸ್ಟ್ರೆಚ್ ಹೊಡೀರಿ, ಒಂದು ಸ್ಪೀಡ್ ಚೆಕ್ ಮಾಡಿ ಆಮೇಲೆ ಅಂತ ಹೋಗಿ ಬ್ರೋ. ಒಂದು ಸ್ಟ್ರೆಚ್ ಇದೆ, ಏನು ಸೌಂಡ್ಲೇ ಇದೆ ಅಂತ ಬರೀ ಡಿಫ್ರೆನ್ಸ್ ಕಾಣಂತೀರಿ ಬ್ರೋ ನಿಮ್ಗೆ ಅದಕ್ಕೂ ಇದಕ್ಕೂ. ಇದು 1 ಪಾಯಿಂಟ್ ಏನಿದೆ 1.5. ಇದು ನಿಮಗೆ ವರ್ಟಸ್ ಅಲ್ಲಿ ಸಿಗಲ್ಲ, ನಿಮ್ಮ ಕಾರಲ್ಲಿ. ವರ್ಟಸ್ GT ಒಳಗೆ ಸಿಗ್ತೈತಿ, ಅದ್ರೊಳಗೆ ಐತಿ. ಬಟ್ ಅದನ್ನ ಹೇಳ್ರಿ, ಇಲ್ಲ ಬ್ರೋ, ಇದು ಬೇಸಿಕ್ ಇಂದ ಅದ್ರೊಳಗೆ GT ಒಳಗೂ ಐತಿ, ವೆಂಟಿಲೇಟೆಡ್ ಸೀಟ್ಸ್ ಐತಿ. ಇದು 1.5 ಸ್ಲಾವಿಯಾದ ಸನ್ರೂಫ್ ಬರುತ್ತೆ. ಪವರ್ ಮಾತ್ರ ಲೆಜೆಂಡ್ರಿ ಐತಿ. ಏನ್ ಐತಿ ಹೇಳ್ರಿ ಇದು? ತಿಂಗಳಿಗೆ 12,000 ಸೂಪರ್ ಐತೆ ಆಕ್ಚುಲಿ. 15,000 ಬುಕಿಂಗ್ ಅಮೌಂಟು, ಬುಕಿಂಗ್ ಮಾಡ್ಕೊಳ್ಳಿ. ಫುಲ್ ಪೇಮೆಂಟ್ ಕಂಪ್ಲೀಟ್ ಆಗಿ 5 ವರ್ಕಿಂಗ್ ಡೇಸ್ ಅಲ್ಲಿ ವೆಹಿಕಲ್ ಕೊಡ್ತೀವಿ. ಬುಕಿಂಗ್ ಅಮೌಂಟ್ ನಾನೇ ಕೊಡೋದು. ಸುಮ್ಮನಿರಿ ಬ್ರೋ, ಏನ್ ಮಾತಾಡ ಅಂತೀರಿ ಎಲ್ಲರೂ. ನಂಬರ್ ತಗೊಳ್ಳೋಣ, ರೆಡ್ ಪ್ಯಾರಾಸೈಟ್ RP ಬಾಸ್ ಅಂತ ನಂಬರ್ ನಾನೇ ಕೊಡಿಸ್ತೀನಿ. MN ಇದೆ ರನ್ನಿಂಗ್ ಸೀರೀಸ್. MN ಇದೆ. ಈಗ ನನ್ನ ಕಾರ್ ಸೆಲ್ ಮಾಡಿ ಅದು ಈ ಕಾರ್ ತಗೋಬೇಕಂತಂದ್ರೆ ನಾನು ಮತ್ತೆ EMI ಹಾಕಿಸ್ಕೊಡ್ತೀರಿ, ಮತ್ತೆ ಕಟ್ಕೊಂಡು ಹೋಗ್ತಾ ಇರ್ಬೇಕು. ಇರೋ ಲೋನ್ ಅವ್ರು ಕ್ಲಿಯರ್ ಮಾಡ್ಕೋತಾರೆ. ಅಲ್ಲಿ ಏನಿದೆ ಲೋನ್ ನಾವು ಕ್ಲಿಯರ್ ಮಾಡ್ಕೊಳ್ತೀವಿ. ಈ ಕಾರ್ಗೆ ನೀವು ಲೋನ್ ಕಟ್ಕೊಂಡೋಗಿ ಟೋಟಲ್ ಎಷ್ಟು ಎಕ್ಸ್ಟ್ರಾ ಕಟ್ಟಬೇಕು ಹೇಳ್ಬಿಡಿ. ಅದು ಫುಲ್ ಲೋನ್ ನಾವು ಕ್ಲಿಯರ್ ಮಾಡ್ಬಿಡ್ತೀವಿ, ನಿಮ್ಗೆ NOC ಕೊಡ್ತೀವಿ. ಓಕೆ, ಅಂದ್ರೆ ಇದಕ್ಕೆ ಎಷ್ಟು ಕಟ್ಟಬೇಕು ನಾನೀಗ? ಎಕ್ಸ್ಟ್ರಾ ಅಂದ್ರೆ ನಿಮ್ಮ ಕಾರ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. ಅಂದಾಜಾಗಿ ನಿಮ್ಗೆ ಒಂದು 27 ಲಕ್ಷ ಅಂದ್ರೆ ಒಂದು 5 ವರ್ಷಕ್ಕೆ ಅಂದ್ರೆ ಒಂದು 16,000 ಕಟ್ಟಿದ್ರು. ಅದಲ್ಲ, ಈಗ ನಾ ಎಷ್ಟು ಕೊಡ್ಬೇಕು ನಿಮಗೆ ಕಾರ್? 15,000 ಕೊಡಿ. ಈಗ ತಿಂಗ್ಳಿಗೆ 15,000 ಬುಕಿಂಗ್ ಮಾಡಿ, ತಿಂಗಳಿಗೆ 15,000 ಕಟ್ಟಿದ್ರೆ 5 ವರ್ಷದಲ್ಲಿ ನಿಮ್ಗೆ ಕಾರ್ ನಿಮ್ದೆ. ಹೌದು, ಫಸ್ಟ್ ಹ್ಯಾಂಡ್ ಹೊಸ ಕಾರ್. ಚುತಿ ಏನು ಮಾತ್ರ ಕೂಡ ಚೂತಿಯ ಸುಮ್ಮ ಕುಂದ್ರ. ಈ ಸ್ಟೇರಿಂಗ್ ರೆಸ್ಪಾನ್ಸ್ ನಿಮಗೆ ವರ್ಟಸಲ್ಲಿ ಸಿಗಲ್ಲ. ಬರ್ತದ. ಮಸ್ತ್ ಕ್ರೇಜಿ, ಬಾರಿ ಲೆವೆಲ್ ಐತ್ಲೆ ಸ್ಟೇರಿಂಗ್. ಇಟ್ಸ್ ಟೂ ಗುಡ್, ಟೂ ಫಕಿಂಗ್ ಗುಡ್.
ಡ್ಯಾಮ್ ಬ್ರೋ, ಸೋ ಗುಡ್ ಬ್ರೋ. ಅಲ್ಲಿಂದ ಅಲ್ಲಿ ಬಟನ್ 130 140 ಹೋತದ, 135. ಟಿಪಿಕಲ್ ಬ್ರೋ. ಈಗೇನು ಬುಕಿಂಗ್ ಮಾಡಿಸ್ತೀರಾ? ಏ ಸುಮ್ನಿರಪ್ಪ, ಟೈಮ್ ಕೊಡಿ. ತಡಿ ನಾ ಹೋಗಿ ತಿಂಕ್ ಮಾಡ್ತೀನಿ. ತಿನ್ಕೊಂಡ್ ಥಿಂಕ್ ಮಾಡ್ತೀವಿ. ಹಾ, ಹಂಗ್ ಲೆಕ್ಕಾಚಾರದ ಪ್ರಕಾರ ನಾ ಗಾಡಿ ಬುಕ್ ಮಾಡಿ ತಗೊಂಡ್ ಹೋಗೋದ ಬೆಸ್ಟ್ ಅರ್ಥ ಆಗೈತಿ. ಬೇಕಾದ್ರೆ ವರ್ಟಾಸ್ ಇಟ್ಕೊಂಡು ಪ್ಲಾವೇನೋ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ ಎರಡೂ. ಇಲ್ಲ ಹಂಗೆಲ್ಲ ಬೇಡ. ನೀವು ಫಸ್ಟಿಗೆ ಏನ್ ಪ್ಲಾನ್ ಹೇಳಿದ್ರೆ ಅದ ಗಾಡಿ ಬರುತ್ತೆ. ಓಕೆ ಆಯ್ತು, ಮಾಡ್ಕೊಳ್ಳೋಣ. ಓ ಬ್ರೋ, ಅದು ತಗಡು ಗಾಡಿ. ಮರಾರಿಯೋ. ಸೊ ನನ್ನ ಕೈಲಿ ನಾ ಏನು ಕೊಡೋದ್ ಬೇಕಾಗಲ್ಲ. ಏನು ಕೊಡಬೇಡಿ ಬ್ರೋ, ಆಧಾರೋ ಪ್ಯಾನ್ ಸಾಕು. ದುಡ್ಡು ಏನು ಕೊಡೋದ್ ದುಡ್ಡು ಬೇಕಾಗಲ್ಲ. ಬೇಡ, ನಿಮ್ ಕಾರು ಆಧಾರೋ ಪ್ಯಾನ್. ಏ ಚಿಟ್ಟಿ ಚಲೋ ಐತಲ್ಲೇ ಪ್ಲಾನ್. ಏ ಮ್ಯಾನಿಪುಲೇಟ್ ಮಾಡ್ದಪ್ಪ ಇವ ನಾನು ಎಷ್ಟು ಸ್ಟ್ರಾಂಗ್ ಮೈಂಡ್ ಅದೇನ್, ಗೇಮರ್ ಅದೇನ್ ಅಂತೆಲ್ಲ ಅನ್ಕೊಳ್ಳೋದಿದೆ ಬ್ರೋ. ದಿಸ್ ಗೈ ಇಸ್ ಡೇಂಜರ್. ಭಾಳ ಮಸ್ತ್ ಚಿಟ್ಟಿ ಆಕ್ಚುಲಿ. ಹಿಂಗೆಲ್ಲ ಪ್ಲಾನ್ ಹೇಳ ಅಂತಂದ್ರೆ ಭಾಳ ಸೂಪರ್ ಇದು. ಲಾವಿಯಾ ಬಗ್ಗೆ ಮೊದ್ಲ ಗೊತ್ತಿತ್ತ. ನಾನು ವರ್ಟಾಸ್ ತಗೊಂಡ್ರಿ. ದೇವ್ರೇ, ಏನ್ ಪಾಯ್ ಮನುಷ್ಯ. DS ಗೇರ್ ಬಾಕ್ಸ್ ಪ್ರಾಬ್ಲಮ್ಸ್ ಬರ್ತಾವ ಅಂತ ಹೇಳ್ತಾರೆ. ಎಂಥದ್ದು ಇಲ್ಲ, ಅದು ನಿಮ್ಮ ಮೇಂಟೆನೆನ್ಸ್ ಮೇಲೆ ಡಿಪೆಂಡ್. ನೀವು ಪ್ರಾಪರ್ ಆನ್ ಟೈಮ್ ಸರ್ವಿಸ್ ಮಾಡಿಸ್ಕೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ. 2 ವರ್ಷಕ್ಕೊಂದ್ಸಲ ಸರ್ವಿಸ್ ಮಾಡಿಸಿದ್ರೆ ಪ್ರಾಬ್ಲಮ್ ಬಂದೇ ಬರುತ್ತೆ. ಈ ಫಿನಾನ್ಸ್ ಮ್ಯಾನೇಜರ್ ಕರೆಸ್ಲಾ ಬ್ರೋ? ಅಲ್ಲ, ನಾನು ಸ್ವಲ್ಪ ತಿನ್ಕೊಂಡೆ ಯೋಚನೆ ಮಾಡ್ತೀನಿ. ಅಲ್ಲ, ಹೇಳ್ಬೇಕಾದ್ರೆ ಆರ್ಡರ್ ಮಾಡಿಸ್ಲಾ ಊಟ? ತರಿಸ್ಕೊಡ್ತೀವಿ, ಏನು ಬೇಕು. ಇಷ್ಟೆಲ್ಲ ಮಾಡ್ತೀರಪ್ಪ, what the fuck? ಈಗ ಹೊಂಟಿವೇನ್ರು ಸುಮ್ನಿರೆ. ಸ್ಲಾವಿಯಾ ಇದ್ರಾಗ ಕೊಟ್ಟಿರೋಳೆ 1.5 ಕೊಟ್ಟಿರೋಳೆ ನಾವು. ಇದೇನ್ ನಂದೆಲ್ಲ ಹಿಡ್ದಾರಲ್ಲ ಅಲ್ಲೇ ನನ್ನ ಮಗಕ್ಕೆ, ಅದ್ ನನಗೆ ಬ್ರೋ ನಿಮ್ಮ ವರ್ಟಸಲ್ಲಿ GT ಲೈನ್ ಅನ್ನಲ್ವಾ, ಅದನ್ನ ನಮ್ಮಲ್ಲಿ ಮಾಂಟೆ ಕಾರ್ಲೋ ಅಂತಾರೆ. ಬಂದ್ರೆ ನೋಡೋರ್ಗೂ ಬರ್ತತೆ ಅದನ್ನ ಅಂತ. ಇದೇನು ವರ್ಟಸ್ ಸ್ಲಾವಿಯಾ ಇಬ್ರು ಜಗಾಡ ಅಂತೇವಲ್ಲ ನಾವು, ಕ್ರೇಜಿ. ಇದೇನಿದೆ ರೋಲು, ವಾಲ್ಯೂಮ್. ಅದು ವಾಲ್ಯೂಮ್ ಹೊಸದು. ಇದು ಕ್ವಾಲಿಟಿ ಭಾರಿ ಐತಿ. ಇದಂದ್ರೆ ಸ್ಟೇರಿಂಗ್ನಾಗ ಇಂಥ ಕ್ವಾಲಿಟಿ ಇಲ್ಲ ಬ್ರೋ. ಭಾಳ ಚೀಪ್ ಕ್ವಾಲಿಟಿ ಯೂಸ್ ಮಾಡ್ರಿ ವರ್ಟಸ್. ಅವರೇಜ್ 7 ಕೊಡ ಅಂತೈತಲ್ಲ ಇದು ಬ್ರೋ. ಸಿನ್ ಸ್ಟಾರ್ಟ್ ನೀವು ಸ್ಟಾರ್ಟ್ ಮಾಡ್ದಾಗಲಿಲ್ಲ, ಅಲ್ಲೇ ಇದೆ ಸಿನ್ ಸ್ಟಾರ್ಟ್. ನಿಮ್ಮ ಡ್ರೈವಿಂಗ್ ಇದ್ರ ಮೇಲೆ ಕೊಡ್ತಾ ಇರೋ ಎಷ್ಟು ಪರ್ಸೆಂಟ್? ನಾನು ಬ್ರೋ 75% ಅಷ್ಟು ಚೇಂಜ್ ಆಗೇನು ಬ್ರೋ. ನಾ ಈ ಕಾರ್ ಒಳಗೆ ಕುಂದ್ರೋಕ್ಕಿಂತ ಮೊದ್ಲು ಐ ವಾಸ್ ಲೈಕ್ 10% ಇದ್ದಿದ್ದಿಲ್ಲ ನನಗೆ ಹಿಂಗೆಲ್ಲ ಇತ್ತು. ಈಗ ನಾ ಭಾಳ ಥಿಂಕ್ ಮಾಡ ಅಂತೀನಿ. ಮ್ಯಾನಿಪುಲೇಟ್ ಆಗ್ಬಿಟ್ಟೆನ. ಇವ್ರು ಯಾರು ಇರಲಿಲ್ಲ ಆಜು ಬಾಜು ಅಂದ್ರೆ ನಾನು ಹೋಗಿ ತೊಗೊಂಡು ಮಾಡಿಬಿಡ್ತಿದ್ದೆ ಅನಿಸ್ತದೆ. ಅಷ್ಟು ಮ್ಯಾನಿಪುಲೇಟ್ ಆಗ್ತದೆ. ನಾನು ಇಂಟ್ರೆಸ್ಟಿಂಗ್ ಅಂತ ಐತೆ ಆಫರ್, ಮಸ್ತ್ ಇದೆ ಅದು. ಕಾರ್ ಕೊಟ್ಟು ಹೊಸ ಕಾರ್ ತೊಗೊಂಡು ಹೋಗೋದು. ಇಲ್ಲಿ ಯುವ ಬಿಟ್ಟಿನ್ ಯಾರು ಇದ್ದಿದ್ರು ಇದಿಷ್ಟೇ ಯಾರು ಎಕ್ಸ್ಪ್ಲೇನ್ ಮಾಡಕ್ ಆಗ್ತಿರ್ಲಿಲ್ಲ. ಅದು ಕರೆ. ಯುವ ಇಸ್ ವೆರಿ ಅಮೇಝಿಂಗ್. ಕಾರ್ ಗಿರ್ ತೊಗೊಳೋದಿತ್ತಂತಂದ್ರೆ ಯುವನ್ ಕಾಂಟ್ಯಾಕ್ಟ್ ಮಾಡ್ರಿ. ಸ್ಕೋಡಾ ಒಳಗೆ ಸ್ಲಾವಿಯಾನ ತಗೋರಿ, ಅದು 1.5 ತಗೋರಿ. ಕ್ರೇಜಿ. ಎಲ್ಲೆಲ್ಲೇ ಸ್ಟ್ರೈಟ್ ಅಲ್ಲ ಕಾರ್ ಭಾರಿ ಅದ ನೋಡ್ರಿ. ಅಂದ್ರೂ ಕಾಂಟ್ಯಾಕ್ಟ್ ಮಾಡಿದ್ರು ಕೊಡಿಸ್ಬಿಡ್ತಾರೆ. ಕೊಡಿಸ್ಬಿಡ್ತಾನ. ಬರೀ ಕಾಲೇಜ್ ಯುವ ಅನ್ರಿ, ಸ್ಲಾವಿಯಾಸ್ ಅಲ್ಲ. ಮನಿನ ಸೀದಾ ಮನಿಗೆ ಅದ. ಆಕ್ಚುಲಿ ಕ್ರೇಜಿ ಟ್ಯಾಲೆಂಟೆಡ್ ಅದ ನೋಡ್ರಿ. ಯಾರ ಕಾಂಟ್ಯಾಕ್ಟ್ ಮಾಡೋದಿತ್ತ ಸ್ಕೋಡಾ ಇಂಥವ್ರೆಲ್ಲ ಯೂಟ್ಯೂಬ್ ಬಂದು ಗೇಮಿಂಗ್ ಬಂದ್ಬಿಟ್ರೆ ಹೆಂಗಿರತ್ ಬ್ರೋ? ಮುಗಿದೋದ್ ನಾವು ಮುಚ್ಕೊಂಡು ಹೋಗ್ಬೇಕಲ್ಲ. ನೀವು ಗೇಮಿಂಗ್ ಇಲ್ಲ ಬ್ರೋ. ಆಕ್ಚುಲಿ ನಂದು ಮಾಡಲ್ ಪ್ಲಾನ್ ಇದೆ, ಬಟ್ ಕಮಿಟ್ಮೆಂಟ್ಸ್ ಇಂದ ನಿಮ್ಮ ಒಟ್ಟಿಗೆ ಹೊಡ್ಯಾಕ್ ಪ್ಲಾನ್ ಹಾಕ್ಯಾನ. ನಮ್ದಲ್ಲಪ್ಪ, ನಾವು ಸೇಫ್